ಹೆಂಡತಿ ಬುದ್ಧಿವಂತೆ ಆಗಿದ್ದರೆ ದೇವ್ ಹೇಳ್ತಾನೆ, ಹೆಂಡತಿ ಬುದ್ಧಿವಂತರಾಗಿದೆ ಗಂಡನ ಪ್ರಾಬ್ಲಮ್ 100% ಸಾಲ್ವ್ ಆಗಿಬಿಡ್ತೈತೆ. ನಾಳೆ ಕಾರ್ ರಿಪೇರಿ ಆದ ತಕ್ಷಣ ಹೋಗ್ಬಿಡೋಣ ಅಂತೆಲ್ಲ ಹೇಳಿ, ನೀವು ಮಲ್ಕೊಳ್ಳಿ ಅಂತೆಲ್ಲ, ನಾಳೆ ಬೇಗ ಹೇಳ್ಬೇಕಲ್ವಾ ಅಂತೆಲ್ಲ ಹೇಳಿ ಆಯ್ತಾ ಅದಿಮ್ ಕೊಟ್ಟುಬಿಡು, ನಾನು ಇಲ್ಲೇ ಕೆಳಗಡೆ ಮಲ್ಕೊತೀನಿ ಅಂತ. ಏನು ನೀವು ಕೆಳಗಡೆ ಮಲ್ಕೊತೀರಾ ಅಂತೆಲ್ಲ ಹೇಳಿದ್ರು. ದೇವ್ ಸರ್ ನೀವು ನಮ್ಮ ಮನೆಗೆ ಗೆಸ್ಟು, ನೀವು ಮೇಲೆ ಮಲ್ಕೊಳ್ಳಿ, ನಾನು ಕೆಳಗೆ ಮಲ್ಕೊತೀನಿ ಬನ್ನಿ ಅಂತೆಲ್ಲ ಹೇಳ್ದೆ. ಒಂದು ಹೆಣ್ಣನ್ನು ಕೆಳಗೆ ಮಲಗಿಸಿ ನಾನು ಮೇಲೆ ಮಲ್ಕೊಂಡ್ರೆ ಇದು ಕೆಟ್ಟನಲ್ಲ, ಇದರಲ್ಲಿ ಕೆಟ್ಟತನ ಪ್ರಶ್ನೆ ಅಲ್ಲ ರೀ. ಪ್ಲೀಸ್ ಮೇಲೆ ಬಂದು ಮಲ್ಕೊಳ್ಳಿ. ಇಲ್ಲ ನಾ ಇಲ್ಲ ಮಲ್ಕೊಂಡು, ದೇವ್ ಸರ್ ಪ್ಲೀಸ್ ಅಂತ. ರೀ ಪವಿತ್ರ ಅವರೇ ಸುಮ್ಮನೆ ಮಲ್ಕೊಳ್ರಿ ಅಂತೆಲ್ಲ ಹೇಳ್ತಿರ್ತಾ ದಿಮ್ ತೊಗೊಂಡು ಮಲ್ಕೊಳಂತ ಹೋಗ್ತಾನೆ. ಅಂತ ಹೋದಾಗ ಸೊಳ್ಳೆ ಕಾಟ ಅಂತ ಎದ್ದು ಕುಂತು ಬಿಡ್ತಾನೆ. ಫ್ಯಾನ್ ಆದರೆ ಹಾಕ್ರಿ ಅಂತೆಲ್ಲ ಹೇಳ್ದೆ. ಸರಿ ಫ್ಯಾನ್ ಹಾಕ್ತೀನಿ ಅಂತೇಳಿ ಫ್ಯಾನ್ ಹಾಕಿ, ಏನು ರೀ ಆ ಫ್ಯಾನ್ ಶಬ್ದ ನನಗೆ ಏನು ರೀ ಅಂತೆಲ್ಲ ಹೇಳಿ ಗಡಿಬಿಡಿನಾಗ ನೀರು ಚೆಲ್ಲಿ ಬಿಡ್ತಾನೆ. ಪರವಾಗಿಲ್ಲ ನಾನು ಕ್ಲೀನ್ ಮಾಡ್ತೀನಿ, ನೀವು ಮೇಲೆ ಬಂದು ಮಲ್ಕೊಳ್ಳಿ ಅಂತೆಲ್ಲ ಹೇಳ್ತಾನೆ. ಅದು ಫ್ಯಾನ್ ಶಬ್ದ ತಡ್ಕೊಳಕ್ಕೆ ಆಗ್ತಾ ಇರಲ್ಲ, ಕಿವಿ ಇರಿಟೇಟ್ ಆಗ್ತಾ ಇರ್ತೈತೆ. ದೇವ್ ಸರ್ ಏನು ಹೇಳ್ತಾ ಇದ್ದೀರಾ, ನೀವು ಹೀಗೆಲ್ಲ ಮಾತಾಡಬಾರ್ದು ರೀ, ಪ್ಲೀಸ್ ನನ್ನ ತಪ್ಪಾಗಿ ತಿಳ್ಕೊಬೇಡ ಅಂತೆಲ್ಲ ಹೇಳ್ತಾರೆ. ಅದು ನಮ್ಮಿಬ್ಬರ ಮಧ್ಯದಲ್ಲಿ ಪರದೆ ಕಟ್ಟೋಣ. ನಾನು ಮೇಲೆ ಮಲ್ಕೊತೀನಿ, ನಾನು ಮೇಲೆ ಮಲ್ಕೊಂಡ್ರೆ ನೀನು ನಾನು ಆ ಕಡೆನೇ ಮಲ್ಕೋಬೇಕಂತ ಕಂಡೀಷನ್. ಒಂದು ಸೀರೆ ತೊಗೊಂಬಂದು ಮಧ್ಯದಲ್ಲಿ ಕಟ್ಟಿಬಿಡ್ಬೇಕಂತೆ. ಅದಕ್ಕೆ ಯಾಕೆ ಸಿಡುಕ್ತೀರಾ ಅಂತೆಲ್ಲ ಹೇಳ್ತಾ ಇದನ್ನು ಇಬ್ಬರು ಬೆಡ್ ಮಧ್ಯೆ ಆ ಕಡೆ ತುದಿಗೆ ಈ ಕಡೆ ಇದು ನಾನು ಕಟ್ತೀನಿ ಅಂತ ಒಂದು ಸೀರೆ ತೊಗೊಂಡು ಕಟ್ಟಿಬಿಡ್ತಾನೆ ಮಧ್ಯದಲ್ಲಿ. ಪ್ರಾಬ್ಲಮ್ ಸಾಲೆ. ಆ ಕಡೆ ದೇವ್ ಮಲ್ಕೊತಾನ, ಈಗ ಮಧ್ಯದಲ್ಲಿ ಸೀರೆ ಪರದೆ ಥರ ಕಟ್ಟಿರ್ತಾರೆ. ಅದು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದು ನಿದ್ದೆ ಬರ್ತಾ ಇರೋಲ್ಲ ಲೈಟ್ ಹಾಕಿದರೆ. ಪರದೆ ಇಟ್ಕೊಂಡು ನಾಳೆ ಜ್ವರ ಬರ್ದಿದ್ರೆ ಸಾಕು ಅಂತ ದೇವಸ್ಥಾನ. ನೀವೇನು ಭಯ ಪಡಬೇಡಿ, ಆ ಥರ ಏನು ಸೊಳ್ಳೆ ಅಲ್ಲ ಅಂತೆಲ್ಲ ಹೇಳಿ, ಸೊಳ್ಳೆ ಕಡಿದ ಜ್ವರ ಆ ಥರ ಅಲ್ಲ. ಕರ್ಟನ್ ತೆಗ್ದು ಮಾತಾಡ್ತಾನೆ, ಇದು ಒಳ್ಳೆ ಸೊರ್ನೆ ಅಂತ. ಅದು ಆಗಲೆಲ್ಲ ಕರ್ಟನ್ ಇಬ್ಬರು ಮಧ್ಯದಲ್ಲಿ ತೆಗ್ದು, ನೀವು ಸೊಳ್ಳೆ ಒಳ್ಳೇದು ಕೆಟ್ಟದಂತ ಇರುತ್ತೆ. ಮತ್ತು ಆ ಸೊಳ್ಳೆಗಳಿಗೆಲ್ಲ ನಾನೇ ಗ್ಯಾರಂಟಿ ಅಂತ ಕರ್ಟನ್ ಇಬ್ಬರ ಮಧ್ಯದಲ್ಲಿ ಕರ್ಟನ್ ತೆಗಿಯೋದು, ಡಿಸ್ಕಷನ್ ಹಾಕೋದು, ಇವು ತೆಗಿಯೋದು, ಹೀಗೆ ನಡೀತಾನೆ ಇರ್ತೈತಿ. ಹೀಗೆ ನಡೀತಾ ಇರಬೇಕಾದ್ರೆ ಈ ಕಡೆ ಬಂದು ಮತ್ತೆ ಡಿಸ್ಟರ್ಬೆನ್ಸ್ ಮಾಡಿ ಮಾತಾಡ್ತಾ ಇದ್ದಾನೆ. ನಾನೇನು ಮಲ್ಕೊಂಡ್ಬಿಟ್ಟೆ ಹೆಂಗಪ್ಪ ಅಂತಂದು ಹೆದರ್ಕೊತಾ ಇರ್ತಾಳೆ. ಫ್ಯಾನ್ ನಿಂತೋಯ್ತಲ್ರಿ ಅಂತೆಲ್ಲ ಹೇಳ್ತಾನೆ. ಕ್ಯಾಂಡಲ್ ತೊಗೊಂಬಂದು ಕ್ಯಾಂಡಲ್ ಹಿಡ್ಕೊಂಡು ಆ ಕಡೆ ಒಬ್ರು ಈ ಕಡೆ ಒಬ್ರು ಕ್ಯಾಂಡಲ್ ಹಿಡ್ಕೊಂಡು ಚೆನ್ನಾಗಿದೆ. ತುಂಬ ಸೆಕೆ ಆಗ್ತಿದೆ, ತಡ್ಕೊಳಕ್ಕೆ ಆಗ್ತಾಯಿಲ್ಲ ಅಂತ. ಅಟ್ಲೀಸ್ಟ್ ಫ್ಯಾನ್ ಆದರೂ ಚೆನ್ನಾಗಿದ್ದಿದ್ದು ಅಂತ. ಕರೆಂಟ್ ಹೋಗಿರುತ್ತಲ್ಲ, ಇದು ಹಳ್ಳಿ ಅಂದರೆ ಬಿಳಿ ಹಸಿದ್ದ ಸಾರಿ ದೇವ್ ಸಾರ್, ನಮ್ಮಿಂದ ನಿಮಗೆ ತುಂಬ ತೊಂದರೆ ಆಗ್ತಾಯಿದೆ ಅಂತ. ನಿಮಗೆ ಇಲ್ಲಿ ನಿದ್ದೆ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ ನಂಗೆ ಗೊತ್ತು ಅಂತ. ಹಾಗೇನಿಲ್ಲ, ಇದು ಒಂಥರ ಚೆನ್ನಾಗಿದ್ದೀರಿ ಅಂತೆಲ್ಲ ಅಂತ. ವಾಕ್ ಹೋಗೋಣ ಸರಿ ಅಂತೆಲ್ಲ ಹೇಳಿ, ಈ ಶೆಕೆಯಲ್ಲಿ ಕೂಡೋಕ್ಕಿಂತ ವಾಕ್ ಹೋಗೋದೇ ಬೆಸ್ಟ್ ಅಂತೆಲ್ಲ ಹೇಳಿ ವಾಕ್ ಹೋಗ್ತಾರೆ. ನೈಟು ಲಾಠಿನ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಅದು ಒಂಥರ ಅದೆಲ್ಲ ಚೆನ್ನಾಗಿರುತ್ತೆ, ಇನ್ನು ಬ್ಯೂಟಿಫುಲ್ ಆಗಿರುತ್ತೆ ಬನ್ನಿ ಅಂತೆಲ್ಲ, ಸೂಪರ್ ಅಂತೆಲ್ಲ ಕಮ್ ಅಂತೆಲ್ಲ ಹೇಳಿ ಇಬ್ಬರು ಹೋಗ್ತಾ ಇರ್ಬೇಕಾದ್ರೆ ಈ ಕಡೆಯಿಂದ ಅವು ಲೈಟ್ ಹುಳ ಅಂಥೇಳಿ ಮೊದಲು ಬರ್ತಿದ್ದವು ಲೈಟ್ಗಳು. ದೇವ್ ಸರ್ ಚೆನ್ನಾಗಿ ನೋಡಿ ಅಂತೆಲ್ಲ ಹೇಳಿ ತೋರಿಸಿದಾಗ ಆ ಹುಳುಗಳು ಇರ್ತಾವೆ. ಅವು ಅಂದರೆ ಲೈಟ್. ಓ ಮೈ ಗಾಡ್, ಐ ಕಾಂಟ್ ಬಿಲೀವ್ ದಿಸ್ ಪವಿತ್ರ ಅವರೇ, ದಿಸ್ ಈಸ್ ಅಮೇಝಿಂಗ್ ಅಂತೆಲ್ಲ ಹೇಳ್ತಾ ಇರ್ತಾನೆ. ಆ ಲೈಟ್ ಹುಳ ನೋಡಿಕೊಂಡು ಖುಷಿ ಪಡ್ತಾ ಇರ್ತಾನೆ. ಅಬ್ಬವ್ವ ನೈಟ್ ಏನು ಇದು ಹಳ್ಳಿದು ಇದು ಸಾರ್ ಅಂತ, ಇದು ಹಳ್ಳಿ ರಾತ್ರಿ ಸ್ಪೆಷಲ್ ಅಂತ. ವಾವ್, ಭೂಮಿ ಮೇಲೆ ನಕ್ಷತ್ರಗಳು ಓಡಾಡೋ ರೀತಿ ಕಾಣಿಸ್ತಾ ಇದೆ ಪವಿತ್ರ ಅವರೇ. ಡಿಡ್ ಯು ಲೈಕ್ ಇಟ್? ಎಸ್, ತುಂಬ ಇಷ್ಟ ಆಯಿತು ಪವಿತ್ರ ಅವ್ರೆ. ಇಟ್ ಈಸ್ ಲಿಟ್ರಲಿ ಹೆವೆನ್ ಅಂತೆಲ್ಲ ಹೇಳ್ತಾ ಇರ್ತಾನೆ. ಫಾಕ್ಸು, ನರಿಗಳು, ಏನೇನೋ ಸೌಂಡ್ ಎಫೆಕ್ಟ್, ನರಿ ಕೂಗೋದು ಅದು ಇದೆಲ್ಲ ಕೇಳಿಸ್ತಿರ್ತದೆ ಸರ್ ಅಂತೆಲ್ಲ ಹೇಳಿ. ಡೋಂಟ್ ವೆರಿ ರೀ, ಈ ದೆವ್ವನೂ ಬರೋಂಗಿಲ್ಲ. ದೆವ್ವ ಸೌಂಡ್ ಬಂತು ಅಂತಂದ್ರೆ ಹೆದರ್ಕೊತಾರೆ. ಈ ದೇವ್ ಇರೋ ತನಕ ಯಾವ ದೆವ್ವನೂ ಬರಲ್ಲ, ಏನಿಲ್ಲ ನಡ್ರಿ ಅಂತೆಲ್ಲ ಹೇಳಿ
ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆಯಲ್ಲ ಅಂತೆಲ್ಲ ಹೇಳಿ ಲಾಟಿನ ಹಿಡ್ಕೊಂಡು ನಾಯಿ ಬೊಗಳ್ತಾ ಇರ್ತೈತಿ. ದೇವ್ ಹೆದರ್ಕೊಂಡ್ಬಿಡ್ತಾನೆ ನಾಯಿ ಬೊಗಳೋದು ನೋಡ್ಕೊಂಡು. ಆ ಪವಿತ್ರಗಂತೂ ನಗುನೂ ಹೆದರ್ಕೊಂಡು ನೋಡಿ ಖುಷಿ. ಆವಾಗ ಚೆನ್ನಾಗಿದೆ ಇವತ್ತಿನ ನಗ್ತಾ ಇರ್ತಿರ್ಬೇಕಾದ್ರೆ ಏನೋ ಕೂಗ್ಬಿಡ್ತಾನೆ. ಕೂಗಿದ್ರೆ ಪವಿತ್ರ ಇದ್ದು ಬಾಯಿ ಕೈ ಇಟ್ಬಿಡ್ತಲ್ಲ, ಅದು ಒಂದು ರೀ ನನಗೆ ನಾಯಿ ಅಂದರೆ ಭಯ ರೀ, ಬನ್ನಿ ಅಂತೆಲ್ಲ ಹೇಳಿ ಲಾಟಿನ ಹಿಡ್ಕೊಂಡು ಒಳಗೆ ದೇವಸ್ಥಾನ ನಿಂತ್ಕೊಳ್ಳಿ ಅಂತೆಲ್ಲ ಹೇಳ್ದೆ. ಯಾಕೆ ಬೆಳಕಾಗಿ ಇನ್ನು ಕತ್ಲೇ ಇರುತ್ತೆ. ನಮ್ಮ ಮನೆ ತಲೆ ಬರ್ತಾರೆ. ನಮ್ಮ ಮನೆ ತಲೆ ಬಂದಾಗ ಆವಾಗ ನಿದ್ದೆ ಬಂದಂಗೆ ಆಗಿಬಿಡುತ್ತೆ ದೇವ್ಗೆ. ಪವಿತ್ರ ಅಂತ ಯಾರು ಹೇಳ್ತಿದ್ರು, ಮಾವನ ಅಂತೆಲ್ಲ ಕೇಳ್ದೆ. ಅವರಮ್ಮ ಏನೋ ಆಕಿ ಸ್ವಲ್ಪ ಆ್ಯಕ್ಚುಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಹೆಣ್ಮಗು ಹುಟ್ಟಿದ್ರೆ ಪವಿತ್ರ ಅಂತ ಹೆಸರಿಡ್ತೀನಿ ಅಂತಂತೆ. ಹಾಗಾದರೆ ನೀವು ಪವಿತ್ರ ಗಂಗೆನಾ ಅಂತೆಲ್ಲ ಹೇಳಿ ಸತಾಯಿಸ್ತಾ ಇರ್ತಾನೆ. ಪವಿತ್ರ ಅವರೇ ಪ್ಲೀಸ್ ಅಂತೆಲ್ಲ ಹೇಳ್ತಾನೆ. ಸರಿ ಅಂತೆಲ್ಲ ಹೇಳಿ ಅಲ್ಲೇ ಹೊರಗಡೆ ಕುಂತ್ಕೊಂಡಂಗೆ ಮಾಡಿ ಪವಿತ್ರ ತೊಣೆ ಮೇಲೇ ಮಲ್ಕೊಂಡ್ಬಿಡ್ತಾನೆ. ಬೆಳಕಾದಾಗ ಯಾರು ವೀಡಿಯೋ ಮಾಡ್ತಾ ಇದ್ದ ಪವಿತ್ರ ಸರಿಗಿಂತ ದೇವ್ಗೆ ಒದಿಸಿರ್ತಾನೆ. ಸೊಳ್ಳೆ ಗಿಳ್ಳೆ ಕಡಿತೈತಿ ಅಂತಂದೆಲ್ಲ ಹೇಳಿ ಅವ್ರ ತಮ್ಮ ಬೆಳಿಗ್ಗೆ ಎದ್ದು ವೀಡಿಯೋ ತಕ್ಕಂತ ಇರ್ತಾನೆ. ವೀಡಿಯೋ ತಗೊಂಡು ಬೆಳಿಗ್ಗೆ ಕೋಳಿ ಕೂಗ್ತೈತಿ. ಪವಿತ್ರ ಇದ್ರಲ್ಲ ದೇವ್ ಇದ್ದಿರ್ತಾನೆ. ಅವ್ರ ತಮ್ಮ ಬಚ್ಚಿಟ್ಕೊಂಡ್ಬಿಡ್ತಾನೆ ಸುಮಂತ. ಯಾರು ರೂಮ್ ಒಳಗಿಲ್ಲಲ್ಲ ಅಂತೆಲ್ಲ ಕೇಳ್ತಾರೆ. ಬೆಳಿಗ್ಗೆ ಎಲ್ಲಿ ಹೋಗಿದ್ದಾನ ಅಂತೆಲ್ಲ ಹೇಳಿ ಯೋಚನೆ ಮಾಡಿ ಅವ್ರು ಹೊರಗಡೆ ಇರ್ತಾರೆ. ಏನು ಇಲ್ಲಿದ್ರೆ ಎದಕ್ಕಿದೆ ಬಂದು ವಾಕಿಂಗ್ ಹೋಗಿದ್ವಿ ಬಂದು ಇಲ್ಲಿ ಕುಂತಿದ್ವಿ ಅಂತೆಲ್ಲ ವಾಕಿಂಗ್ ಆವಾಗಲೇ ಹೋಗಿದ್ವಲ್ಲ ಅಂತೆಲ್ಲ ಹೇಳಿ ಅಂತ ಪವಿತ್ರ ತಡವರಿಸ್ತಾ ಇರ್ತಾಳೆ. ಮಾವನ ಇನ್ನೂ ಬ್ರಷೇ ಮಾಡಿಲ್ಲ, ಕಾಫಿ ಕುಡಿ ಅಂತ. ಮಾವ ಸಿಟಿಲೇ ಬೆಡ್ ಕಾಫಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಚೆನ್ನಾಗಿದೆ ಇವತ್ತಿನ ಎಪಿಸೋಡ್. ಹಾಲು ಇವಾಗೆ ಕರ್ಕೊಂಬಂದಿನಿ, ಇದು ಸಿಟಿನಲ್ಲಿ ಬೆಡ್ ಕಾಫಿ ಇದ್ದಂಗೆ ಇದು ಕುಡೀನಿ ಅಂತೆಲ್ಲ ಹೇಳಿ ಬೆಳಿಗ್ಗೆ ಕೊಡ್ತಾರೆ. ನೆಕ್ಸ್ಟ್ ಎಪಿಸೋಡ್ ಬರುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅಯ್ಯೋ ಹಾಲಿನ ಕೆನೆ ಎಲ್ಲ ಮೀಸೆ ಥರ ಹತ್ಕೊಂಡ್ಬಿಟ್ಟಿರ್ತೈತಿ. ನಗ್ತಾ ಇರ್ತಾರೆ ಅವರೆಲ್ಲರೂ. ಸೈಕಲ್ನಾಗ ಹೋಗ್ತಾ ಇರ್ತಾರೆ. ಬೆಳಿಗ್ಗೆಯಿಂದ ಯಾರಿಗೂ ಹೇಳಿದೆ ಊರೆಲ್ಲ ಸುತ್ಕೊಂಡು ಬಾಳೆಗೊನೆ ಹೊತ್ಕೊಂಡು ಓಡಾಡ್ತದೆ. ಸ್ವಲ್ಪನಾದರೂ ಜವಾಬ್ದಾರಿ ಇದ್ದಾನೆ ನಿಮಗೆ ರೀ. ಅದರಲ್ಲೂ ಬೈಕ್ ಬೇರೆ ಓಡಿಸ್ತಾ ಇದ್ರೆ ನನಗೆ ನಾನು ಮಾಡ್ತಾರೋ ಕೆಲಸ ಬಗ್ಗೆ ಹೆಮ್ಮೆ ಇದೆ. ನಿಮಗೇನಾದರೂ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ನನ್ನ ಕ್ಷಮಿಸಿ ಅಂತೆಲ್ಲ ಹೇಳ್ಬಿಡ್ತಾಳೆ. ನಾಳೆ ಎಪಿಸೋಡ್ ಇದು.